ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಸಂತ ರಾಮದಾಸರು ಮಹಾರಾಷ್ಟ್ರದ ಬಹುದೊಡ್ಡ ಸಂತರು. ಅವರನ್ನು ಶಿವಾಜಿ ಮಹಾರಾಜ ಗುರುಗಳೆಂದೇ ಸ್ವೀಕರಿಸ್ತಾ ಇದ್ದರು. ಅವರು ರಚಿಸಿದಂಥ ಮನಾಚೆ ಶ್ಲೋಕ ಮರಾಠಿಯಲ್ಲಿ ಇವತ್ತಿಗೂ ಬಹಳ ಜನರಿಗೆ ಪಾರಾಯಣ ಗ್ರಂಥದಂತೆ. ರಾಮದಾಸರಿಗೆ ಅನೇಕ ಜನ ಶಿಷ್ಯರು, ಕೆಲವರಂತೂ ಅವರೊಂದಿಗೆ ಇರುವವರು. ಅವರಲ್ಲಿ ಒಬ್ಬ ಅಷ್ಟು ಬುದ್ಧಿವಂತನಲ್ಲ, ಶಾಸ್ತ್ರ ಅವನ ತಲೆಗೆ ಮುಟ್ಟಲಿಲ್ಲ. ಆದರೆ ಗುರುಗಳ ಮೇಲೆ ಅಪಾರವಾದಂಥ ಶ್ರದ್ಧೆ. ರಾಮದಾಸರಿಗೂ ಅವನನ್ನು ಕಂಡರೆ ವಿಶೇಷ ಪ್ರೀತಿ. ಈ ವಿಶೇಷ ಪ್ರೀತಿ ಉಳಿದವರ ಅಸೂಯೆಗೂ ಕಾರಣವಾಗಿತ್ತು. ಅದನ್ನು ಕಂಡ ಸಂತ ರಾಮದಾಸರು, ನೋಡಿ, ನೀವೆಲ್ಲ ನನ್ನ ಶಿಷ್ಯರೇ, ಎಲ್ಲರಿಗೂ ನನ್ನ ಬಗ್ಗೆ ಪ್ರೀತಿ ಇದೆ. ಆದರೆ ನಿಜವಾದ ಕಷ್ಟದ ಸಮಯದಲ್ಲಿ ನನ್ನ ಜೊತೆಗೆ ಉಳಿಯುವವನು ಅವನೊಬ್ಬನೇ ಅಂತ ಇದ್ದು. ಸ್ವಲ್ಪ ದಿನಗಳ ನಂತರ ಸಂತ ರಾಮದಾಸರ ತೊಡೆ ಮೇಲೆ ಒಂದು ಗಡ್ಡೆ ಆಯಿತು. ಅದು ತುಂಬ ದೊಡ್ಡ ಗಡ್ಡೆ. ರಾಮದಾಸರು ಅದಕ್ಕೊಂದು ಬಟ್ಟೆ ಕಟ್ಟಿಕೊಂಡಿದ್ರು. ಅವರಿಗೆ ಅದರ ನೋವು ವಿಪರೀತ. ಕ್ಷಣ ಕ್ಷಣಕ್ಕೂ ಅವರ ಸಂಕಟ ಹೆಚ್ಚಾಗ್ತಾ ಇತ್ತು. 4-5 ದಿನಗಳ ಕಾಲ ಕಷ್ಟಪಟ್ಟ ನಂತರ ವೈದ್ಯರೊಬ್ಬರನ್ನು ಕರೆತರಲಾಯಿತು. ಅವರು ರಾಮದಾಸರ ಕೊಠಡಿಗೆ ಹೋಗಿ ಅಲ್ಲಿ ಬಹಳಷ್ಟು ಪರೀಕ್ಷೆಗಳನ್ನು ಮಾಡಿ ಹೊರಗೆ ಬಂದರು. ಶಿಷ್ಯರಿಗೆಲ್ಲ ತುಂಬ ಆತಂಕ. ಗುರುಗಳು ಬೇಗ ಗುಣಮುಖರಾದರೆ ಸಾಕು ಅನ್ನೋ ಭಾವನೆ ಅವರಿಗೆ. ವೈದ್ಯರು ಮಾತ್ರ ಚಿಂತೆಯಲ್ಲಿದ್ದಂತೆ ಕಾಣ್ತು. ಅವರು ಹೇಳಿದರು, ಸಂತರಿಗೆ ಆದ ಈ ಗಡ್ಡೆ ತುಂಬ ಅಪರೂಪವಾದದ್ದು. ಅದಕ್ಕೆ ಯಾವುದೇ ಔಷಧವಿಲ್ಲ. ಅದು ಈಗ ತುಂಬ ಬಲಿತು ಹೋಗಿದೆ. ಅದಕ್ಕೆ ಒಂದೇ ದಾರಿ ಅಂದರೆ ಯಾರಾದರೂ ಆ ಹುಣ್ಣಿಗೆ ಬಾಯಿ ಹಾಕಿ ಅದನ್ನು ಕಚ್ಚಿ ಅದರಲ್ಲಿ ಕೀವು ರಕ್ತವನ್ನು ಹೀರಿ ಹೀರಿ ಎಳಿಬೇಕು. 1-2 ದಿನ ಹೀಗೆ ಮಾಡಿದ್ರೆ ಗಡ್ಡೆ ವಾಸಿಯಾಗಿ ಬಿಡ್ತದೆ. ರಾಮದಾಸರಿಗೆ ಇದಾವ ಕಷ್ಟ. ನೀವು ಇಷ್ಟೊಂದು ಜನ ಶಿಷ್ಯರಿದ್ದರೆ ಗುರುಗಳನ್ನು ಅತ್ಯಂತ ಪ್ರೀತಿಯಿಂದ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತೀರಿ. ಶಿಷ್ಯರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು, ಮುಖ ಕಿವಿಚ್ಕೊಂಡ್ರು. ಗುರುಗಳ ಬಗ್ಗೆ ಪ್ರೀತಿ ಏನೋ ಇದೆ, ಆದರೆ ಇದೇನೋ ಅಸಹ್ಯ. ಹುಣ್ಣಿಗೆ ಬಾಯಿ ಹಾಕಿ ಕೀವು ರಕ್ತವನ್ನು ಹೀರುವುದೆಂದರೇನು? 10 ನಿಮಿಷದಲ್ಲಿ ಶಿಷ್ಯರೆಲ್ಲರೂ ಅಲ್ಲಿರಲಿಲ್ಲ. ಯಾವುದ್ಯಾವುದೋ ಕೆಲಸದ ನೆಪ ಹೇಳಿಕೊಂಡು ಹೊರಟೇ ಹೋದರು. ಸಾಯಂಕಾಲ ಗುರುಗಳ ನರಳಿಕೆ ಹೆಚ್ಚಾಗ್ತಾ ಇತ್ತು. ಹುಡುಗರಿಗೆ ಗಾಬರಿ. ತಮ್ಮನ್ನೇನಾದರೂ ಕರೆದು ಈ ಕೆಲಸವನ್ನು ಹೇಳಿದರೆ ಏನು ಗತಿ ಅಂತ. ಹೊರಗಡೆ ಕೆಲಸಕ್ಕೆ ಹೋಗಿದ್ದ ಅವರ ಪ್ರೀತಿಯ ಶಿಷ್ಯ ಬಂದ. ಗುರುಗಳ ನರಳಿಕೆಯನ್ನು ಕೇಳ್ದ. ವೈದ್ಯರು ಏನಾದರೂ ಔಷಧಿನ ಕೊಟ್ಟಾರೆ ಅಂತ ಹೇಳಿ ಕೇಳ್ದ. ಉಳಿದ ಶಿಷ್ಯರು ವೈದ್ಯರು ಹೇಳಿದ ಘೋರ ಅಸಹ್ಯವಾದ ವಿಧಿಯನ್ನು ಹೇಳಿದರು. ಇವರು ಮಾತನಾಡುತ್ತಿರುವುದೆಲ್ಲನ್ನ ಗುರುಗಳು ಕೇಳಿಸ್ಕೊಳ್ತಾ ಇದ್ರು. ಈ ಮಂದ ಬುದ್ಧಿಯ ಶಿಷ್ಯ ನಕ್ಕ. ಇಷ್ಟೇನಾ ಅಂದವನೇ ರಾಮದಾಸರ ಹಾಸಿಗೆ ಹತ್ತಿರ ಹೋಗಿ ತಾನು ಆ ವಿಧಿಯನ್ನು ಮಾಡುವುದಾಗಿ ಹೇಳ್ದ. ಗುರುಗಳೇ, ನನ್ನಂತಹ ಶಿಷ್ಯರು ನಿಮಗೆ 100 ಜನ ದೊರೆತಾರು, ಆದರೆ ನಿಮ್ಮಂಥ ಗುರು ಎಲ್ಲಿ ಸಿಕ್ಕಾರು ಅಂತ ಅಂದವನಿ ಗಡ್ಡೆಗೆ ಕೈ ಹಾಕಿ ಬಾಯಿಂದ ಕಚ್ಚಿ ಎಳೆಯಲಾರಂಭಿಸಿದ. ಉಳಿದವರು ನೋಡಲಾರದೆ ಮುಖವನ್ನು ತಿರುಗಿಸಿದರು. ಆಶ್ಚರ್ಯ! ಹುಡುಗನ ಬಾಯಲ್ಲಿ ಕೀವು ರಕ್ತ ಬರ್ತಾ ಇಲ್ಲ, ಮಧುರವಾದ ಮಾವಿನ ಹಣ್ಣಿನ ರಸ ಬರ್ತಾ ಇದೆ. ಗುರುಗಳು ನಗ್ತಾ ಇದ್ದಾರೆ. ಇದೇನು ಗುರುಗಳೇ ಅಂದ ಶಿಷ್ಯ. ರಾಮದಾಸರು ಕಟ್ಟಿಕೊಂಡಿದ್ದ ಬಟ್ಟೆ ಬಿಚ್ಚಿದ್ರೆ ಒಳಗೊಂದು ಮಾವಿನ ಹಣ್ಣು. ಶಿಷ್ಯರ ಶ್ರದ್ಧೆಯನ್ನು ಪರೀಕ್ಷಿಸಲಿಕ್ಕೆ ಗುರು ಒಡ್ಡಿದ ಪರೀಕ್ಷೆ ಇದು. ಅವರೆಂದುಕೊಂಡಂತೆ ಅಷ್ಟು ಬುದ್ಧಿವಂತನಾಗದ ಶಿಷ್ಯನೇ ಶ್ರದ್ಧಾವಂತನಾಗಿದ್ದ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಕೂಡ ಇದೆ. ನಮ್ಮ ಶ್ರದ್ಧೆ, ವಿಶ್ವಾಸ, ನಂಬಿಕೆಗಳ ಪರೀಕ್ಷೆಯಾಗುವುದು ಕಷ್ಟ ಕಾಲದಲ್ಲಿ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗಾರು ಪ್ರಿಯರು ಅಪ್ರಿಯರು ಎಂಬುದರ ಪರೀಕ್ಷೆಯಾಗಿ ಹೋಗ್ತದೆ. ಕಾಳು ಜೊಳ್ಳುಗಳು ಬೇರ್ಪಡ್ತಾ ಹೋಗುತ್ತೆ. ಕತೆ ಮೆಚ್ಚುಗೆ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.